ಧರ್ಮಸ್ಥಳದ ಬುರುಡೆ ಕೇಸ್ ಸಂಬಂಧಪಟ್ಟ ಹಾಗೆ ಎಸ್ಐಟಿಯ ತನಿಖೆ ಚುರುಕಾಗಿದೆ. ಪ್ರಣಬ್ ಮೊಹಾಂತಿ ನೇತೃತ್ವದಲ್ಲಿ ಹೈವೋಲ್ಟೇಜ್ ಸಭೆ. ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ತನಿಖೆ ಚುರುಕಾಗಿರೋದು. ಇವತ್ತು ಪ್ರಣಬ್ ಮೊಹಾಂತಿ ಎಸ್ಐಟಿ ಅಧಿಕಾರಿಗಳ ಜೊತೆಗೆ ಮಹತ್ವದ ಮೀಟಿಂಗ್ ಅನ್ನು ನಡೆಸಿರೋದು. ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಮಹತ್ವದ ಸಭೆ. ಈವರೆಗಿನ ತನಿಖಾ ಮಾಹಿತಿ ಏನೇನು ಪ್ರಗತಿಯಾಗಿದೆ ತನಿಖೆಯಲ್ಲಿ ಇಂಚಿಂಚು ಮಾಹಿತಿಯನ್ನ ಪಡೆಯುತ್ತಿರುವಂತಹ ಪ್ರಣಬ್ ಮುಂದಿನ ತನಿಖೆಯ ಬಗ್ಗೆ ನಿರ್ದೇಶನ ಕೂಡ ನೀಡಲಿದ್ದಾರೆ. ಮೊಹಾಂತಿಗೆ ತನಿಖಾಧಿಕಾರಿ ಜಿತೇಂದ್ರ ದಯಾಮ ಕೂಡ ಸಾಥ್ ಕೊಟ್ಟಿದ್ದಾರೆ. ಸೊ ಇವತ್ತಿನ ಭಾನುವಾರ ಎಸ್ಐಟಿಯ ಬಹಳ ಮಹತ್ವದ ಸಭೆ. ಈವರೆಗಿನ ತನಿಖಾ ಮಾಹಿತಿಯನ್ನ ಎಸ್ಐಟಿಯ ನೇತೃತ್ವವನ್ನು ಹೊಂದಿರುವಂಥ ಪ್ರಣಬ್ ಮೊಹಾಂತಿ ಅವರು ಪಡ್ಕೊಂಡಿದ್ದಾರೆ. ಇಂಚಿಂಚು ಮಾಹಿತಿಯನ್ನು ಕೂಡ ಪಡಿತಾ ಇದ್ದಾರೆ. ಮುಂದಿನ ತನಿಖೆಯ ಬಗ್ಗೆ ಕೂಡ ನಿರ್ದೇಶನ ನೀಡಲಿದ್ದಾರೆ ಪ್ರಣಬ್. ಮೊಹಾಂತಿಗೆ ತನಿಖಾಧಿಕಾರಿ ಜಿತೇಂದ್ರ ದಯಾಮ ಸಾಥ್ ಕೊಟ್ಟಿದ್ದಾರೆ. ಭಾಳಷ್ಟು ಟ್ವಿಸ್ಟ್ ಆ್ಯಂಡ್ ಟರ್ನ್ಗಳಿಗೆ ಕಾರಣ ಆದಂಥ ಒಂದು ಪ್ರಕರಣ ಇದು. ಆರಂಭದಲ್ಲಿ ಮಾಸ್ಕ್ ಮ್ಯಾನ್, ಅದಾದ ನಂತರ ಉತ್ಖನನ ಆಯಿತು, ನಂತರ ಸಿಕ್ಕಂಥ ಸಾಕ್ಷ್ಯಗಳು. ಇನ್ನು TV9ನಲ್ಲಿ ಮೊಹಾಂತಿ ಸಭೆಯ ಇನ್ಸೈಡ್ ಮಾಹಿತಿ. ಇದರಲ್ಲಿ ಈ ವಿಠಲ್ ಗೌಡನ ಹೇಳಿಕೆಯ ಬಗ್ಗೆ ಮೇಜರ್ ಆಗಿ ಚರ್ಚೆ ಆಗಿದೆ. ಬಗ್ಲಗುಡ್ಡದಲ್ಲಿ ರಾಶಿ ರಾಶಿ ಕಳೆಬರ ಇದೆ ಅಂತ ಒಂದು ವಿಡಿಯೋ ಮೂಲಕ ವಿಠಲ್ ಗೌಡ ಹೇಳಿದಂತ ನಿಮಗೆಲ್ಲ ಗೊತ್ತಿರುವಂತಹ ವಿಚಾರ. ಸೊ ಇದರ ಬಗ್ಗೆ ಚರ್ಚೆ ಆಗಿದೆ. ಸೌಜನ್ಯ ಮಾವ ವಿಠಲ್ ಗೌಡ ಸಾಕಷ್ಟು ಅಸ್ಥಿ ಪಂಜರ ಇದೆ ಅಂತ ಈ ವಿಠಲ್ ಗೌಡ ಹೇಳಿದರು. ಈ ವಿಡಿಯೋ ಬಹಳಷ್ಟು ಚರ್ಚೆಗೆ ಕಾರಣವಾಗಿದೆ. ವಿಠಲ್ ಹೇಳಿಕೆ ಬಳಿಕ ಇದೀಗ ಇವತ್ತಿನ ಮೀಟಿಂಗ್ನಲ್ಲೂ ಕೂಡ ಇದರ ಬಗ್ಗೆ ಚರ್ಚೆ ಆಗಿದೆ. ಈ ಮಗುವಿನ ಕಳೆಬರ ಇರ್ಬೋದು, ಹಾಗೇನೆ ಮೂಳೆಗಳು ಸಿಕ್ಕಂಥ ವಿಚಾರ ಇರ್ಬೋದು. ಸೊ ಅಶೋಕ್ ಈಗ SIT ಕಚೇರಿ ಅಂದರೆ ಬೆಳ್ತಂಗಡಿ ಠಾಣೆ ಬಳಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಶೋಕ್, ಈಗ ನಾವು ಗಮನಿಸ್ತಾ ಇದ್ದೀವಿ ಹೇಗೆ SIT ತನಿಖೆ ಮುಂದುವರಿಯುತ್ತಿದೆ ಅಂತ. ಕಳೆದ 4-5 ದಿನಗಳಿಂದ ವಿಚಾರಣೆ ನಡೀತಾ ಇತ್ತು. ಇವತ್ತು ಪ್ರಣಬ್ ಮೊಹಾಂತಿ ಆಗಮಿಸಿದ್ದಾರೆ. ಎಷ್ಟೊತ್ತಿಗೆ ಆರಂಭ ಆದಂಥ ಮೀಟಿಂಗ್, ಈ ಮೀಟಿಂಗ್ನಿಂದ TV9ಗೆ ಲಭ್ಯವಾಗಿರುವಂಥ ಇನ್ಸೈಡ್ ಮಾಹಿತಿ ಏನು ಅಂತ ಅಶೋಕ್? ಅವಿನಾಶ್, ಈಗಾಗಲೇ ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SITಯ ಮುಖ್ಯಸ್ಥ ಪ್ರಣಬ್ ಮೊಹಾಂತಿ ಅವರ ನೇತೃತ್ವದಲ್ಲಿ ಇದೀಗ ಬೆಳ್ತಂಗಡಿ SIT ಪೊಲೀಸ್ ಠಾಣೆಯಲ್ಲಿ ಅಧಿಕಾರಿಗಳ ಜೊತೆ ಸಭೆ ನಡೀತಾ ಇದೆ. ಕಳೆದ 1 ಗಂಟೆಯಿಂದ SIT ಅಧಿಕಾರಿಗಳ ಜೊತೆ ಪ್ರಣಬ್ ಮೊಹಾಂತಿ ಸಭೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಈವರೆಗೆ ಆಗಿರ್ತಕ್ಕಂಥ ತನಿಖೆ ಪ್ರಗತಿಯ ವಿವರಗಳನ್ನು ಅಧಿಕಾರಿಗಳಿಂದ ಪಡ್ಕೊಳ್ತಿದ್ದಾರೆ. SIT ಪ್ರಮುಖವಾಗಿ ಈ ಪ್ರಕರಣದ ತನಿಖಾಧಿಕಾರಿ ಆಗಿರ್ತಕ್ಕಂಥ ಪ್ರಣಬ್ ಮೊಹಾಂತಿ ಅವರಿಂದ ಹೆಚ್ಚಿನ ವಿವರಗಳನ್ನು ಪಡೀತಾ ಇದ್ದಾರೆ. ಅದರಲ್ಲೂ ಸಭೆಯಲ್ಲಿ ಚರ್ಚೆ ಆಗ್ತಿರ್ತಕ್ಕಂಥ ವಿಷಯ ಏನು ಅಂತಂದರೆ ವಿಠಲ್ ಗೌಡ ನೀಡಿರ್ತಕ್ಕಂಥ ಹೇಳಿಕೆ. ವಿಚಾರಣೆ ಟೈಮಲ್ಲೂ ಕೂಡ ವಿಠಲ್ ಗೌಡ ಅವರು ಇದೇ ಒಂದು ಹೇಳಿಕೆಯನ್ನು SIT ಅಧಿಕಾರಿಗಳ ಮುಂದೆ ಹೇಳಿದ್ರು. ಅಂದ್ರೆ ಬಂಗ್ಲೆಗುಡ್ಡೆಗೆ ಯಾವಾಗ ಅವರನ್ನು ಮಹಜರ್ಗು ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ, ಆ ಟೈಮಲ್ಲಿ ನೂರಾರು ಮಾನವನ ಕಳೆಬರಗಳು ಅಲ್ಲಿ ಕಾಣ ಸಿಕ್ಕಿತ್ತು ಎನ್ನುವಂಥದ್ದನ್ನು ಅವರು ವಿಡಿಯೋದ ಮೂಲಕ ಅವರು ಕೂಡ ಹೇಳ್ಕೊಂಡಿದ್ರು. ಆದ್ರೆ SIT ಅಧಿಕಾರಿಗಳು ಆ ಟೈಮಲ್ಲಿ ಅದನ್ನು ಯಾವುದನ್ನು ಕೂಡ ಮುಟ್ಟಿರಲಿಲ್ಲ. ಹೀಗಾಗಿ ಮುಂದಿನ ದಿನಗಳಲ್ಲಿ ಅದನ್ನು ಸಂಗ್ರಹಿಸುವಂತ ಕೆಲಸವನ್ನು SIT ಅಧಿಕಾರಿಗಳು ಮಾಡಬೇಕು ಎನ್ನುವಂತ ನಿಟ್ಟಿನಲ್ಲಿ ಅವರು ಒಂದು ಹೇಳಿಕೆಯನ್ನು ನೀಡಿದ್ರು. ಸೊ ಈ ಹೇಳಿಕೆಯ ಬಗ್ಗೆ ಪ್ರಣಬ್ ಮೊಹಾಂತಿ ಅವರು ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಳ್ತಿದ್ದಾರೆ. ಅಂದ್ರೆ ವಿಠಲ್ ಗೌಡ ಅವರು ಹೇಳಿರುವಂತದ್ದು ಎಷ್ಟು ಮಟ್ಟಿಗೆ ಸತ್ಯ ಎನ್ನುವಂಥದ್ದನ್ನು ಕೂಡ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಳ್ತಿದ್ದಾರೆ. ಹೀಗಾಗಿ ನಾಳೆಯಿಂದ ಈ ಒಂದು ಕಾರ್ಯಾಚರಣೆಯಲ್ಲಿ ಇನ್ನಷ್ಟು ಬದಲಾವಣೆಗಳಾಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ವಿಠಲ್ ಗೌಡ ಅವರು ಹೇಳಿರುವಂತೆ ಅಲ್ಲಿ ಮಾನವನ ಕಳೆಬರಗಳು ಇರೋದೇ ಹೌದಾದ್ರೆ ಅದನ್ನು ಸಂಗ್ರಹಿಸುವಂತ ಕೆಲಸವನ್ನು SIT ಅಧಿಕಾರಿಗಳು ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಆ ಪ್ರಕ್ರಿಯೆಗಳನ್ನು ಯಾವ ರೀತಿಯಾಗಿ ಮಾಡಬೇಕು ಎನ್ನುವಂತ ನಿಟ್ಟಿನಲ್ಲಿ ಪ್ರಣಬ್ ಮೊಹಾಂತಿ ಅವರು ಅಧಿಕಾರಿಗಳಿಗೆ ನಿರ್ದೇಶನವನ್ನು ನೀಡ್ತಾ ಇದ್ದಾರೆ. ಇನ್ನೊಂದು ಮಾಹಿತಿಯ ಪ್ರಕಾರ ಈಗಾಗಲೇ ಆ ಬಂಗ್ಲೆಗುಡ್ಡೆ ಪ್ರದೇಶ ಇದೆ, ಅದು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತ ಜಾಗ. ಸೊ ಈಗಾಗಲೇ ಅರಣ್ಯ ಇಲಾಖೆಯ ಅಧಿಕಾರಿಗಳ ಜೊತೆ ಕೂಡ ಈಗಾಗಲೇ SITಯ ತನಿಖಾಧಿಕಾರಿ ಜಿತೇಂದ್ರ ದಯಾಮ್ ಅವರು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಹೀಗಾಗಿ ನಾಳೆ ಫಾರೆಸ್ಟ್ ಇಲಾಖೆಯವರನ್ನು ಕೂಡ ಕರೆಸ್ಕೊಂಡು ಇದರ ಜೊತೆಗೆ ಸೋಕೋ ಟೀಮ್, FSL ಟೀಮ್ ಕೂಡ ಬೇಕಾಗುತ್ತೆ. ಸೊ ಅವರ ಸಹಾಯವನ್ನು ಕೂಡ ಪಡ್ಕೊಂಡು ಆ ಒಂದು ಕಳೆಬರಗಳು ಇರೋದೇ ಹೌದಾದ್ರೆ ಅದನ್ನು ಸಂಗ್ರಹಿಸುವಂತ ಕೆಲಸ ಆಗಬೇಕು, ಅದನ್ನು FSLಗೆ ಕಳಿಸ್ಕೊಡ್ಬೇಕಾಗುತ್ತೆ. ಸೊ ಈ ನಿಟ್ಟಿನಲ್ಲಿ SITಯ ಅಧಿಕಾರಿಗಳಿಗೆ ಪ್ರಣಬ್ ಮೊಹಾಂತಿ ಅವರು ನಿರ್ದೇಶನವನ್ನು ಕೂಡ ನೀಡ್ತಾ ಇದ್ದಾರೆ. ಇನ್ನೊಂದು ಕಡೆ ಈಗಾಗಲೇ ಜಯಂತ್ ಇರ್ಬೋದು, ಗಿರೀಶ್ ಮಟ್ಟಣ್ಣ ಇರ್ಬೋದು, ವಿಠಲ್ ಗೌಡ ಇರ್ಬೋದು, ಪ್ರದೀಪ್ ಇರ್ಬೋದು, ಅಭಿಷೇಕ್ ಇರ್ಬೋದು, ಈ ಎಲ್ಲರ ಹೇಳಿಕೆಗಳನ್ನು ಈಗಾಗಲೇ ಪಡ್ಕೊಂಡಿದ್ದಾರೆ. ಮತ್ತು ಅವರ ಒಂದು ಹಂತದ ವಿಚಾರಣೆ ಈಗಾಗಲೇ ಪೂರ್ತಿಯಾಗಿದೆ. ಸೊ ಅವರ ವಿಚಾರಣೆಯಲ್ಲಿ ಕಂಡುಕೊಂಡಂತ ಅಂಶಗಳೇನು, ಅವರು ಹೇಳಿರುವಂತಹ ಸತ್ಯಗಳೇನು ಮತ್ತು ಚಿನ್ನಯ್ಯ ನೀಡಿರುವಂತಹ ಹೇಳಿಕೆಗಳಿಗೂ ಇವರು ಈ ವಿಚಾರಣೆ ಟೈಮಲ್ಲಿ ನೀಡಿರುವಂತಹ ಹೇಳಿಕೆಗಳಿಗೂ ಏನೇನು ವ್ಯತ್ಯಾಸ ಕಂಡು ಬಂದಿದೆ. ಸೊ ಅವರ ಹೇಳಿಕೆಗಳನ್ನು ಕೂಡ ಗಮನ ಹರಿಸುವಂತ ಕೆಲಸವನ್ನು ಪ್ರಣಬ್ ಮೊಹಾಂತಿ ಅವರು ಮಾಡ್ತಾ ಇದ್ದಾರೆ. ಸೊ ಇವತ್ತು ಸಂಜೆ
ಸಂಜೆವರೆಗೂ ಕೂಡ ಈ ಮೀಟಿಂಗ್ ಮುಂದುವರಿಯುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇವತ್ತು ಸಂಜೆ ವೇಳೆಗೆ SIT ಅಧಿಕಾರಿಗಳಿಗೂ ಕೂಡ ಸ್ಪಷ್ಟ ನಿರ್ದೇಶನ ಸಿಗುತ್ತೆ ಮುಂದಿನ ಹಂತದ ತನಿಖೆ ಯಾವ ರೀತಿಯಾಗಿ ಇರಬೇಕು ಅಂತೇಳಿ. ಯಾಕಂದರೆ ಈಗಾಗಲೇ ಒಂದು ಹಂತದ ತನಿಖೆ ಪೂರ್ಣ ಆಗಿರೋದ್ರಿಂದಾಗಿ SIT ಅಧಿಕಾರಿಗಳು ಬೆಳ್ತಂಗಡಿ SIT ಕಚೇರಿಯಲ್ಲಿ ಇರ್ತಕ್ಕಂಥ SIT ಅಧಿಕಾರಿಗಳು ಕೂಡ ಮುಂದಿನ ನಡೆ ನಾವು ಯಾವ ನಡೆಯನ್ನು ಅನುಸರಿಸಬೇಕು ಎನ್ನುವಂಥ ಒಂದಷ್ಟು ಗೊಂದಲಗಳಿತ್ತು. ಹೀಗಾಗಿ ಆ ಎಲ್ಲ ಗೊಂದಲಗಳಿಗೂ ಕೂಡ SIT ಮುಖ್ಯಸ್ಥರು ತೆರೆ ಎಳೆದಿದ್ದಾರೆ ಮತ್ತು ಮುಂದಿನ ಕಾರ್ಯಾಚರಣೆ ಯಾವ ರೀತಿಯಾಗಿ ಇರಬೇಕು ಎನ್ನುವಂಥ ನಿಟ್ಟಿನಲ್ಲಿ ನಿರ್ದೇಶನವನ್ನು ಕೂಡ ನೀಡಲಿಕ್ಕಿದ್ದಾರೆ. ಅವಿನಾಶ್, ಅಶೋಕ್ ಹಾಗೆ ಸಂಪರ್ಕದಲ್ಲಿರಿ. ಇನ್ನು ಈ ವಿಚಾರಣೆ ಬಗ್ಗೆ ಮಾತನಾಡೋದಾದ್ರೆ ಬ್ಯಾಕ್ ಟು ಬ್ಯಾಕ್ ವಿಚಾರಣೆಗಳು ನಡೀತಾ ಇದೆ. ಒಂದ್ ಕಡೆ ಸೌಜನ್ಯ ಮಾವ ವಿಠಲ್ ಗೌಡ, ಹಾಗೆ ಪ್ರದೀಪ್, ಜಯಂತ್ ಟಿ, ಗಿರೀಶ್ ಮಟ್ಟಣ್ಣನವರ್, ಯೂಟ್ಯೂಬರ್ ಅಭಿಷೇಕ್, ಎಲ್ಲರಿಂದಲೂ ಕೂಡ ಹೇಳಿಕೆಗಳನ್ನ ಪಡೆಯಲಾಗ್ತಾ ಇದೆ. ಸೊ ನೆನ್ನೆ ಅಷ್ಟೇ ವಿಚಾರಣೆ ಮಾಡಿ ಕಳಿಸಿರುವಂತ SIT ಎಲ್ಲರಿಂದಲೂ ಕೂಡ ಹೇಳಿಕೆಯನ್ನ ಪಡ್ಕೊಂಡು ಬುರುಡೆ ಕೇಸ್ ಸಂಬಂಧ ಮಾಹಿತಿಯನ್ನು ಸಂಗ್ರಹ ಮಾಡಲಾಗ್ತಾ ಇದೆ. ಮತ್ತೆ ವಿಚಾರಣೆಗೆ ಕರೆದಾಗ ಹಾಜರಾಗೋದಕ್ಕೆ ಸೂಚನೆ ನೀಡಲಾಗಿದೆ. ಸೊ ಈ ಬುರುಡೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಬ್ಯಾಕ್ ಟು ಬ್ಯಾಕ್ ವಿಚಾರಣೆ ನಡೀತಾ ಇತ್ತು. ಈ ಅಭಿಷೇಕ್ನ ವಿಚಾರಣೆ, ಹಾಗೆ ಜಯಂತ್ ಟಿ, ಗಿರೀಶ್ ಮಟ್ಟಣ್ಣನವರ್, ಪ್ರದೀಪ್, ಸೌಜನ್ಯ ಮಾವ ವಿಠಲ್, ಸೊ ಈತನ ವಿಚಾರಣೆ ಕೂಡ ನಡೀತು. ಜೊತೆಗೆ ಮತ್ತೇನಾದರೂ ವಿಚಾರಣೆ ಇದ್ದರೆ ಹೆಚ್ಚಿನ ವಿಚಾರಣೆಗೆ ಬೇಕಿದ್ರೆ ಬರಬೇಕು ಅಂತ ಹೇಳಿದರು.